ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ರುದ್ರೇಶ್ ಟಿ ವಿ ಅವರಿದ್ದಾರೆ. ಇವರು ಕಾರಿಗನೂರು ಗ್ರಾಮ, ಚೆನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯ ಪ್ರಗತಿಶೀಲ ಕೃಷಿಕರು. ಸಾವಯವ ಕ್ರಮದಲ್ಲಿ ಭತ್ತ ಬೆಳ್ಕೊಂಡ್ಬಿಟ್ಟು ಇವ್ರದೇ ಆದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ, ಈಗಾಗಲೇ ಇವರು ನೇಗಿಲ ಯೋಗಿ ಅನ್ನೋ ಒಂದು ಬ್ರ್ಯಾಂಡಿನ ಅಡಿಯಲ್ಲಿ ತಮ್ಮದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಸುಮಾರು ವರ್ಷಗಳಿಂದ ಇವರು ಈ ಒಂದು ಬೆಳೆಗಳ ಕ್ರಮಗಳನ್ನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇವತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಏನು ನಾವೀಗ ಚನ್ನಗಿರಿಯಿಂದ ಆ ಕಡೆ ಹೋದರೆ ಅಡಿಕೆ ಕಾಣಿಸ್ತಾ ಇರ್ತದೆ, ಎಲ್ಲಿನೂ ಏಕ ಬೆಳೆಯಾಗಿ ಒಂದು ಪದ್ಧತಿ ಬೆಳೀತಕ್ಕಂಥ ಒಂದು ನಾವು ಪ್ರಮೇಯ ಕಾಣ್ತಾ ಇದ್ದೀವಿ. ಚನ್ನಗಿರಿಯಿಂದ ಆ ಕಡೆ ಆಗಲಿ ಅಥವಾ ಭದ್ರಾವತಿಯಿಂದ ಸ್ವಲ್ಪ ದಾಟಾದಮೇಲೆ ಏನು ಶುರು ಆಗುತ್ತೆ ಆ ಭಾಗದಲ್ಲಿ ಮಿಶ್ರ ಬೆಳೆಗಳು ಇಲ್ಲ, ಅಂತರ್ ಬೆಳೆಗಳು ಇಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವರು ಈ ಒಂದು ಬೆಳೆಗಳಲ್ಲಿ ಅಂತರ್ ಬೆಳೆಗಳ ಬಗ್ಗೆ ಮತ್ತು ಸುತ್ತಮುತ್ತ ಏನು ನಾವು ಹಾಗೆ ಒಂದು ಜಮೀನು ಖಾಲಿ ಬಿಡ್ತಾ ಇರ್ತೀವಿ, ಬೋದುಗಳು, ಆಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ಏನೂ ಬೆಳೆಯೋದಿಲ್ಲ, ನೀರು ನಿಂತ್ಕೊಳ್ತವೆ ಅಂತ ಜೋಗ ಪ್ರದೇಶ ಇರ್ತಾ ಅಂಥ ಪ್ರದೇಶಗಳಲ್ಲಿ ನಾವು ಹಾಗೆ ಖಾಲಿ ಬಿಟ್ಟಿರ್ತೀವಿ. ಇದರಲ್ಲಿ ಕಾಡು ಕೃಷಿ ಕುರಿತು ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆಗಳ ಕುರಿತು, ಜೊತೆಗೆ ಈ ಕಾಡು ಕೃಷಿಯ ಕುರಿತು ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗನೂರು, ಚೆನ್ನಗಿರಿ ತಾಲೂಕು. ನಾನು ಸಾವಯವ ಕೃಷಿಕ. ನಮ್ಮ ಭಾಗದಲ್ಲಿ ಏನಾಗಿದೆ ಅಂದರೆ ಅಡಿಕೆನೇ ಮೇನ್ ಬೆಳೆ ಆಗಿದೆ ಸರ್. ಹೌದು, ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೆಚ್ಚು ಸ್ವಲ್ಪ ಸ್ವಲ್ಪ ಭತ್ತ ಇದೆ. ಅಡಿಕೆಯಲ್ಲಿ ಬರೀ ಅಡಿಕೆ ಬಿಟ್ಟರೆ ಬೇರೆ ಏನು ಬೆಳೆಯೋದೇ ಇಲ್ಲ. ಅಡಿಕೆಗೆ ಉಪ ಬೆಳೆಯಾಗಿ ಬೆಳೆದ್ರೆ ನಾವು ಅದ್ರಾಗೂ ಲಕ್ಷಾನುಗಟ್ಟಲೆ ಆದಾಯನೂ ಗಳಿಸ್ಬೋದು. ಅದೇ ರೀತಿ ಬಾಳೆ ಅಥವಾ ತೆಂಗು ಎರಡರಲ್ಲಿ ಬಾಳೆ ಹಾಕ್ಬೋದು, ಅಡಿಕೆಯಲ್ಲಿ ಕೋಕ ಹಾಕ್ಬೋದು, ಅದೇ ರೀತಿ ಕಾಳುಮೆಣಸು ಹಾಕ್ಬೋದು, ಆಮೇಲೆ ನಿಂಬೆ ಹಾಕ್ಬೋದು. ಇವು ಗಡ್ಡೆಗಳು, ಸುವರ್ಣ ಗಡ್ಡೆ, ಕಾಡು ಗೆಣಸು ಇವನ್ನೆಲ್ಲ ಹಾಕೋಬೋದು. ಇವನ್ನ ಯಾರು ಮಾಡೋಕ್ತಾ ಇರಲ್ಲ. ಅದಕ್ಕೋಸ್ಕರ ನಾವು ಒಂದೇ ಬೆಳೆಗೆ ಅಂಟಿಕೊಂಡಿರೋ ಬದಲಿ ಇವಷ್ಟು ಮಾಡೋದ್ರಿಂದ ಅಡಿಕೆಯಲ್ಲಿ ಇಳುವರಿ ಹೆಚ್ಚಾಗುತ್ತೆ. ಅದರಲ್ಲಿ ನಾವು ಬಾಳೆ ಹಾಕಿದ್ರೆ ಅದರಲ್ಲಿ ಪೊಟ್ಯಾಶ್ ಭಾಳ ಇರುತ್ತೆ. ಆ ಪೊಟ್ಯಾಶ್ ನಾವು ಗೊನೆ ಕಟ್ಕೊಂಡಿರೋದು, ಗೊನೆ ಅಷ್ಟೇ ಕಟ್ಕೊಂತಾವೆ, ಇನ್ನು ಉಳ್ಕಿದಷ್ಟು ಗೊಬ್ಬರ ಆಗುತ್ತೆ. ಅದು ಬಹು ಉಪಯೋಗ ಬೆಳೆ. ಅದು ಕೋಕ ಹಾಕಿದ್ರೆ ಕೋಕದಲ್ಲಿ ನಾವು ವರ್ಷಕ್ಕೊಂದ್ಸರಿ ಟ್ರೂನಿಂಗ್ ಮಾಡ್ತೇವೆ. ಬೀಜ ಸಿಗುತ್ತೆ, ಅದನ್ನು ಮಾರ್ಕೊಂತೇವೆ, ಗೊನೆ ಇದನ್ನು ಮಾರ್ಕೊಂತೇವೆ, ದುಡ್ಡು ಆಗುತ್ತೆ ನಮಗೆ. ಅದೇ ರೀತಿ ಅದು ನಾವು ಬೇರೆಯಿಂದ ಗೊಬ್ಬರ ತಂದು ಅದಕ್ಕೆ ಅವಶ್ಯಕತೆ ಇಲ್ಲ. ಅದೇ ಬೇಕಾದಷ್ಟು ಗೊಬ್ಬರ ಆಗುತ್ತೆ. ಅದರಲ್ಲಿ ಅದನ್ನೇ ಮಲ್ಚಿಂಗ್ ಮಾಡೋದ್ರಿಂದ ಸಣ್ಣ ಜೀವಾಣು ಉಟ್ಕೊಂಡು ನಾವು ಸಾವಯವ ಪದ್ಧತಿಯಲ್ಲಿ ಬೇಕಾದಷ್ಟು ಗೊಬ್ಬರ ಆಗುತ್ತೆ. ಭೂಮಿಯಲ್ಲಿರೋ ಗೊಬ್ಬರನು ಕೂಡ ಬೆಳೆಗಳಿಗೆ ಸಂಪೂರ್ಣವಾಗಿ ಕೊಡೋಕ್ಕೆ ಸಣ್ಣ ಜೀವಾಣುಗಳು ಉತ್ಪಾದನೆ ಹಾಕವು. ನಾವು ಬೆಳೆ ಮಾಡೋದ್ರಿಂದ ನೀವು ಖಾಲಿ ಹೊಲ ಬಿಡೋದ್ರಿಂದ ಟ್ಯಾಕ್ಟ್ರಿ ಹೊಡಿತೀರಿ, ಮತ್ತು ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಹೊಡೆಯೋದ್ರಿಂದ ಸಣ್ಣ ಜೀವಾಣುಗಳು ಸತ್ತು ಹೋಗ್ತವೆ, ಏನು ಇರೋದೇ ಇಲ್ಲ. ಹಾಗಾಗಿ ಇಳುವರಿನೂ ಕುಂಠಿತ ಆಗುತ್ತೆ. ಮತ್ತು ಅಂತರ್ ಬೆಳೆ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ. ಆಮೇಲೆ ಭೂಮಿನ ಆರೋಗ್ಯವಾಗಿ ಇಡೋಕ್ಕೂ ನಮಗೆ ನಮ್ಮದೇ ಒಂದು ಸಣ್ಣ ಪ್ರಯತ್ನನೂ ಕೂಡ ಆಗುತ್ತೆ. ಅದರಿಂದ ಈ ಅಂತರ್ ಬೆಳೆ ಬೆಳಿಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಎಲ್ಲರೂ ಈಗ ಅಡಿಕೆ ಬೆಳೆ, ಒಂದು 4 ವರ್ಷದ ಅಡಿಕೆ ಬೆಳೆಯಲ್ಲಿ ಏನೇನು ಬೆಳಿಬಹುದು ಸರ್? ಮೊದಲೇ ಅಡಿಕೆ ಹಾಕಿದಾಗ 2 ವರ್ಷ ಬಾಳೆ ಬೆಳಿಬೋದು ಸರ್, ಅಥವಾ ತರಕಾರಿ ಬೆಳೆ ಬೆಳಿಬೋದು. ಆಮೇಲೆ ನಂತರ ಒಂದು 2 ವರ್ಷ ಬೇಡ ಸರ್, ಗಣ್ಣು ಉದ್ದ ಹಾಕೋ ಅನ್ನೋ ಉದ್ದೇಶಕ್ಕೆ ಬೇಡ, 2 ವರ್ಷ ನಡುವೆ ಗ್ಯಾಪ್. ನಂತರ ನೀವು ಒಂದು ಲೈನ್ ಬಿಟ್ಟು ಒಂದು ಲೈನು, ಅಂದ್ರೆ ಒಂದು ಲೈನ್ ಬಿಟ್ಟು ಒಂದು ಲೈನಾಗ 4 ಗಿಡದ ನಡುವೆ ಒಂದು ಬಾಳೆನ ಅಥವಾ ಒಂದು ಕೋಕನ, ಅವೆರಡರ ಯಾವ್ದಾರ ಒಂದು, ಇಲ್ಲ ಕಾಳುಮೆಣಸು, ಇವನ್ನ ಹಾಕೊಂಡ್ರೆ ನಾವು ಪ್ರತಿ ಬಾರಿನೂ ನಮಗೆ 4 ವರ್ಷದ ನಂತರ ಹಾಕಿದ್ರೆ, ಒಂದು ಬಾಳೆ ಹಾಕಿದ್ವಿ ಅಂದ್ರೆ ಕನಿಷ್ಠ 10 ವರ್ಷ ನಾವು ಆ ಬಾಳೆ ತೆಗೆದಂಗೆ ಇರ್ಬೋದು ಸರ್. 10 ವರ್ಷ ಕಂಟಿನ್ಯೂ ಬರುತ್ತೆ ನಮಗೆ ಬಾಳೆ. ನೀನು ಕೋಕ ಹಾಕಿದ್ರು 10-15 ವರ್ಷ ಗಂಟಲೆ ಬರ್ತದೆ, ಅದಕ್ಕೆ ಜಾಸ್ತಿನೇ ಇರುತ್ತೆ ನಾವು. ಅದು ಆಮೇಲೆ ಕಾಳುಮೆಣಸು ಹಾಕಿದ್ರು ಅಷ್ಟೇ ಸರ್. ಅಷ್ಟು 3 ಒಳ್ಳೆ ಆದಾಯ ಬರುವಂತ ಬೆಳೆನೇ. ನೀವು ಬರೀ ಅಡಿಕೆಗೆ ನೀವು 3 ಲಕ್ಷ ಬರ್ತದೆ ಅಂದ್ಕೊಳ್ರಿ ಅಡಿಕೆಗೆ, ಇದ್ರಲ್ಲಿ ಎಕ್ಸ್ಟ್ರಾ 1 ಲಕ್ಷ ಬರುತ್ತಲ್ಲ, ಯಾಕೆ ಬಿಡ್ತಿರೋದನ್ನ? ಇದು ಮಾಡ್ರಿ. ಇದು ಮಾಡೋದ್ರಿಂದ ಹೊಲದ್ದು ಫಲವತ್ತತೆ ಹೆಚ್ಚಾಗುತ್ತೆ. ಗೊಬ್ಬರ ನೀವು ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ, ಸಾವಯವದಾಗ ಮಾಡ್ಬೋದು. ಅಡಿಕೆ ಇಳುವರಿ ನೀವು ಗೊಬ್ಬರ ಹಾಕಿ ಹೋಲಿಕೆ ಮಾಡಿದ್ರೆ ನಾವು ಗೊಬ್ಬರ ಹಾಕಲ್ಲ. ಆ ಗೊಬ್ಬರ ಹಾಕಿದಷ್ಟು ತೆಗೆದ್ರೆ ಅಷ್ಟೇ ತೆಗೆದವು ನಾವು ಇದು ಅಡಿಕೆ ಒಳಗೆ ಬೇರೆ ಬೆಳೆ ಮಾಡಿ. ನೀವು ಅದನ್ನ ಮಾಡ್ರಿ ಅಂತೇಳಿ ಎಲ್ಲ ರೈತರಲ್ಲೇ ಮನವಿ ಮಾಡ್ಕೋತಾರೆ. ಈಗ ಇದು ಮತ್ತೆ ಈಗ ಅಡಿಕೆ ಫಸಲು ಕೊಡೋಕ್ಕಿಂತ ಮೊದಲು ಅಂದರೆ 8 ವರ್ಷ ಆಯ್ತು ಅಂತ ತಿಳ್ಕೊಳ್ಳಿ. ಈಗ ಅಡಿಕೆ ಬೆಳೆ 8 ವರ್ಷ ಇದೆ, ಅಲ್ಲಿ ಆ ಸಮಯದಲ್ಲಿ ಏನು ಬೆಳಿಬಹುದಂತ? ಎಲ್ಲ ಬೆಳೆ ಸರ್, ಇದು ಬಾಳೆ ಬೆಳಿಬೋದು. ಕೋಕೋ ಮತ್ತು ಕಾಳುಮೆಣಸು 8 ವರ್ಷದ ನಂತರನೇ ಹಾಕ್ಬೇಕು ಸರ್. ಅದು ಕೋಕೋ ಮತ್ತು ಕಾಳುಮೆಣಸು. ಯಾಕಂದ್ರೆ
ಕಾಳುಮೆಣಸು ಹಾಕೋಕ್ಕೆ ಅದು ನುಣುಪಾಗಿರುತ್ತೆ, ಅದು ಹೊರಟಾಗಬೇಕು. ಅದು 8 ವರ್ಷದ ಮೇಲೆ ಆಗ್ಬೇಕು ಸರ್. ಅದು 8 ವರ್ಷದೊಳಗೆ ಹಾಕಿದ್ರೆ ಬರಲ್ಲ. ಹಾಗಾಗಿ ಅದು 8 ವರ್ಷದ ಮೇಲೆ. ಇನ್ನು ಕೋಕೋ ಕೂಡ 8 ವರ್ಷದ ಮೇಲೆ. ಅದಕ್ಕೆ ಬಿಸಿಲು ಬಡಿಬಾರ್ದು, ಬಿಸಿಲು ಕಡಿಮೆ ಪ್ರಮಾಣದಲ್ಲಿ ಬೀಳ್ಬೇಕು. ಅದಕ್ಕೆ ಹೆಚ್ಚು ಬೀಳಂಗೆ 50% ಒಳಗಿರ್ಬೇಕು ಬಿಸಿಲು. ಹಾಗಾಗಿ ಅವೆರಡು ಬೆಳೆ. ಬಾಳೆ ಮಾತ್ರ ಹಾಕ್ಬೋದು ಸರ್. ಬಾಳೆ ಮಾತ್ರ ಹಾಕ್ಬೋದು ಅಂತ ಹೇಳ್ತೀರಾ. ಏನು ತೊಂದರೆ ಇಲ್ಲ. ಆಮೇಲೆ ಈ ಅಂತರ್ ಬೆಳೆಗಳಿಂದ ಏನು ಲಾಭ ಆಗ್ತದೆ ಅಂತ ಹೇಳ್ತೀರಾ? ಈಗಾಗಲೇ ಈಗ ಹೇಳ್ತಾ ಇದ್ದೀರಿ ಅದು ಒಂದು ಅಡಿಷ್ನಲ್ ಇನ್ಕಮ್, ಅಂದರೆ ಹೆಚ್ಚಿನ ಒಂದು ಆದಾಯ ಅದರ ಜೊತೆಗೆ. ಯಾಕಂದರೆ ಅವಾಗ ಏನು ಇದು 8 ವರ್ಷ ತನಕ ಆದರೆ ಏನು ಬೆಳೆ ನಮಗೆ ಫಲ ಬರೋದಿಲ್ಲ, ಏನು ಬರೋದಿಲ್ಲ. ಅದು ಒಂದು ನಮಗೆ ಒಂದು ಖರ್ಚಿಗೆಲ್ಲ ಆಯ್ತದೆ ಈ ಅಂತರ್ ಬೆಳೆ ಹಾಕಿದರೆ. ಮತ್ತೆ ಏನು ಅದರಿಂದ ಉಪಯೋಗ ಇದೆ ಅಂತ ಸರ್, ಹೇಳ್ತೀರಾ? ಮೊದಲನೇದಾಗಿ ನಾವು ಭೂಮಿನ ಫಲವತ್ತತೆ ಹೆಚ್ಚು ಮಾಡ್ಕೊಂತೇವೆ. ಆಮೇಲೆ ಭೂಮಿಯಲ್ಲಿ ಈ ಸಾವಯವ ಇಂಗಾಲ ಅದು ಯಾವುದೇ ಭೂಮಿಯಲ್ಲಿ ಹೋದ್ರೂ 1.5% ಇರ್ಬೇಕು. ಅದು 1.5 ಇರಬೇಕು. ಅದು ಇರಲ್ಲ, ಅದ್ರೊಳಗೆ ಇರುತ್ತೆ. ಅದನ್ನ ಹೆಚ್ಚಿಗೆ ಮಾಡೋಕೆ ಅಂದ್ರೆ ನಾವು ಇಂಥ ಬೆಳೆಗಳನ್ನೆಲ್ಲ ಮಾಡಲೇಬೇಕಾಗುತ್ತೆ. ಆ 1.5 ಪಾಯಿಂಟ್ ಮೇಲೆ ಇತ್ತು ಅಂದರೆ, 2 ತನಕ ಇತ್ತು ಅಂದರೆ ಅತ್ಯುತ್ತಮವಾದ ಬೆಳೆ. 2 ಇದ್ರೂ ಉತ್ತಮವಾದ ಭೂಮಿ ಅಂತ ಪರಿಗಣಿಸ್ಬೋದು ಸರ್. ಅದನ್ನ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟ ಆಕತ್ತೆ. ಮತ್ತು ಸಣ್ಣ ಜೀವಾಣುಗಳು ಉಟ್ಕೊಳ್ಳೋದ್ರಿಂದ ನಮ್ಮ ಹೊಲದಲ್ಲಿ ಬೇಕಾದಷ್ಟು ಆಹಾರ ಇರುತ್ತೆ ಸರ್. ಅದು ಭೂಮಿ ಬೇರೆ ತಿನ್ನಕ್ಕಾಗ್ತಿರಲ್ಲ. ನಾವಲ್ಲಿ ಮಲ್ಚಿಂಗ್ ಮಾಡಿದರೆ ಸಣ್ಣ ಜೀವಾಣುಗಳು ಅದನ್ನು ಆಹಾರ ರೂಪ ಮಾಡಿ ಅದನ್ನು ಬೇರ್ಗಳಿಗೆ ಕೊಡ್ತಾವೆ. ಅದೇ ನಾವು ಮಾಡಬೇಕಾಗಿರೋದು. ನಾವು ಎಲ್ಲಿಂದ ತಂದು ಗೊಬ್ಬರ ಹಾಕಿ ಎಷ್ಟೋ ರೂಪಾಯಿ ಕೊಟ್ಟು ಗೊಬ್ಬರ ಹಾಕಿ ಬೆಳೆಯೋದ್ರೆ ಏನು ಅರ್ಥ ಇಲ್ಲ. ನಾವು ಆ ಭೂಮಿನೇ ಗೊಬ್ಬರ ಮಾಡಬೇಕು. ಭೂಮಿನೇ ಸ್ವರ್ಗ ಮಾಡಿದರೆ ಬೆಳೆ ಬೆಳೆಯೋಕ್ಕೆ ಅದಕ್ಕೆ ಇನ್ನೂ ಏನು ಬೇಕು ಸರ್? ಅವಾಗ ಅದು ಒಂದು ಲಾಭ, ಆದಾಯದ ಒಂದು ಲಾಭ, 2 ಲಾಭ ಆಗುತ್ತೆ. ನಾವು ಭೂಮಿನ ಆರೋಗ್ಯ ಇಟ್ಕೊಳ್ಳೋದ್ರಿಂದ ಅಥವಾ ಭೂಮಿನ ಹೆಚ್ಚಿಗೆ ಕೆಮಿಕಲ್ ಇಲ್ದಂಗೆ ಇರೋದ್ರಿಂದ ಭೂಮಿ ನೀರನ್ನು ಹಿಡಿದಿಟ್ಟಿಡುತ್ತೆ ಸರ್. ಭೂಮಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ಅದು ಒಂದು ಪಾಯಿಂಟ್. ಇಲ್ಲಾಂದ್ರೆ ನಾವು ಕೆಮಿಕಲ್ ಹಾಕ್ತಾ ಇದ್ರೆ, ಹೊಲ ಹೊಡಿತಾ ಇದ್ರೆ ಭೂಮಿ ಮಳೆ ಬಂದು ನೀರು ಹರ್ಕೊಂಡು ಹೋಗ್ಬಿಡುತ್ತೆ. ಬೋರ್ವೆಲ್ ಇರುವೆಲ್ ಏನು ಇರೋದೇ ಇಲ್ಲ. ಆ ಟೈಪ್ ಆಗುತ್ತೆ. ಅದೊಂದು ಉಪಯೋಗ ಸರ್. ಅದರಿಂದ ಅದು ಒಂದು ಉಪಯೋಗ. ಆಮೇಲೆ ಈ ಕಾಡು ಕೃಷಿ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಯಾವ ರೀತಿಯಿಂದ ಕಾಡು ಕೃಷಿ ತಾವು ಮಾಡ್ತಾ ಇದ್ದೀರಾ ಮತ್ತು ನಮ್ಮ ರೈತರು ಮಾಡಬೇಕು ಅಂತ ಹೇಳ್ತೀರಾ? ಸರ್, ಈಗ ಹೊಲದ ಪಕ್ಕ ದಾರಿ ಇರುತ್ತೆ, ಒಬ್ಬೊಬ್ರು ಹೊಲದ ಪಕ್ಕ ಹಳ್ಳ ಇರುತ್ತೆ, ಸಣ್ಣ ಸಣ್ಣ ಚಾನಲ್ಗಳು ಇರ್ತವೆ, ಕೆಲವು ಹೊಲ ಸುತ್ತಲೂ ಇರುತ್ತೆ, ಜಾಗ ಇರುತ್ತೆ. ಅಲ್ಲಿ ಬೇಕಾದಷ್ಟು ಕಾಡು ಕೃಷಿ ಮಾಡ್ಬೋದು. ಕಾಡು ಕೃಷಿ ಅಂದ್ರೆ ಮಹಾಗನಿ ಹಾಕ್ಬೋದು, ತೆಂಗು ಹಾಕ್ಬೋದು, ತ್ಯಾಗ ಹಾಕ್ಬೋದು. ಅದೇ ರೀತಿ ಹಣ್ಣಿನ ಗಿಡ, ಮಾವು, ಹಲಸು, ಮತ್ತೆ ಈ ರಾಮಫಲ, ಲಕ್ಷ್ಮೀಫಲ, ಹಣ್ಣಿನ ಗಿಡಗಳು ಪ್ರತಿಯೊಂದು ಹಾಕಬಹುದು ಸರ್. ಅವು ಹಾಕೋದ್ರಿಂದ ನಾವು ಆರೋಗ್ಯವಾಗಿ ಹಣ್ಣು, ಹುಣಸೆ ಹಾಕ್ಬೋದು. ಎಲ್ಲ ಮನೆಗೆ ಪದಾರ್ಥ ಏನ್ ಬೇಕು ಅದೆಲ್ಲ ಸಿಗುತ್ತೆ. ಒಳ್ಳೊಳ್ಳೆ ಹಣ್ಣು ಸಿಗುತ್ತೆ ನಮಗೆ. ಅದ್ರ ಜೊತೆಯಲ್ಲಿ ಭೂಮಿ ತಾಪಮಾನ ಹೆಚ್ಚಿಗೆ ಆಗುತ್ತೆ ಸರ್. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಬಹಳ ಜಾಸ್ತಿ ಶುರುವಾಗಿದೆ. ಅದಕ್ಕೋಸ್ಕರ ನಾವು ಗಿಡ ಮರ ಹೆಚ್ಚಿಗೆ ಬೆಳೆಸೋದ್ರಿಂದ ತಾಪಮಾನ ಕಮ್ಮಿ ಆಗುತ್ತೆ. ಎಥನಾಲ್ ಅಂತ ಹೇಳ್ತಾರೆ, ಎಥನಾಲ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ. ಭೂಮಿಲಿ ಭತ್ತ ಬೆಳೆಯೋದ್ರಿಂದ ಇದರಿಂದ ಎಥನಾಲ್ ಹೆಚ್ಚಿಗೆ ಆಗಿ ಭೂಮಿಗೆ ಅಕಾಲಿಕ ಮಳೆ, ಅಕಾಲಿಕ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಷ್ಟು ನಾವು ಮನುಷ್ಯರಾಗಿ ಹುಟ್ಟಿಂದೆ ಅದಷ್ಟು ಕಡಿಮೆ ಮಾಡೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಈ ಭೂಮಿ ಮೇಲೆ ಬದುಕೈತಿ ಅಂದ್ರೆ ಭೂಮಿ ಒಳ್ಳೇದು ಮಾಡೋಕ್ಕೂ ನಾವೇ ಮಾಡಬೇಕು, ಬೇರೆ ಅದು ಕೂಡ ಒಳ್ಳೇದಾಗುತ್ತೆ. ಆ ದೃಷ್ಟಿಯಿಂದ ಎಲ್ಲರೂ ಹಣ್ಣು ತಿಂತಾರೆ, ಆದಾಯ ದೊಡ್ಡ ಮರದಿಂದ ಅದ್ರ ಆದಾಯನೂ ಬರುತ್ತೆ. ಆಮೇಲೆ ಅವ್ರ ಪರಿಸರನೂ ಉಳಿಸಿದಂಗಾಗುತ್ತೆ, ಸಮಾಜಕ್ಕೆ ಒಂದು ಒಳ್ಳೆಯನ್ನು ಮಾಡ್ದಂಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ತಾವು ಏನೇನು ಕಾಡು ಬೆಳೆ ಒಂದು ಪದ್ಧತಿಗಳನ್ನ ಅನುಸರಿಸ್ಕೊಂಡಿದ್ದೀರಿ ನಾನು ಸ್ವಲ್ಪ ಹೇಳ್ತೀರಾ? ನಮ್ಮ ಹೊಲದಲ್ಲಿ ಬಾಳೆ ಸುತ್ತಲೂ ಮಾಗನಿ ಇದೆ, ಹಲಸಿದೆ, ಮಾವು ಇದೆ, ಹುಣಸೆ ಇದೆ, ಆಮೇಲೆ ತ್ಯಾಗ ಇದೆ, ಆಮೇಲೆ ಈ ಗ್ರೀನ್ ಸಿಡಿ ಅಂತ ಗೊಬ್ಬರ ಗಿಡ, ಆ ಗೊಬ್ಬರ ಗಿಡ ಇದೆ. ಆ ಗೊಬ್ಬರ ಗಿಡನ ಕಡ್ದು ನಾವು ತೋಟದಲ್ಲಿ ಗುಂಡಿ ಹೊಡೆದು ಬಾಳೆ ಗಿಡ ಹಾಕಿ ಮುಚ್ತೇವೆ, ಇಲ್ಲ ಕಡ್ದು ಮಲ್ಚಿಂಗೆ ಮಾಡ್ತೇವೆ, ಹಂಗ ಆ ಟೈಪ್ ಮಾಡ್ತೇವೆ. ಇಂಥವೆಲ್ಲ ಗಿಡ ಇದಾವೆ ಸರ್. ಇವಷ್ಟು ಇರೋದ್ರಿಂದ ನಮಗೆ ಭಾಳ ನಮ್ಗೆ ಗೊಬ್ಬರ ಆಗುತ್ತೆ. ಆಮೇಲೆ ಅದು ಗೊಬ್ಬರ ಆಗ್ಲಿದ್ರು ಅದು ಕೆಲವೊಂದು ಗೊಬ್ಬರಗಳನ್ನ ಇದನ್ನ ನೈಟ್ರೋಜನ್ ಎಳೆದು ಗಿಡಗಳಿಗೆ ಕೊಡುತ್ತೆ. ಅದಕ್ಕೋಸ್ಕರ ಅದು ಇರ್ಬೇಕು ಸರ್ ಹೊಲ ಸುತ್ತಲೂ. ಈ ಟೈಪ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ದಂಗೆ ಎಲ್ಲರೂ ಮಾಡಿದರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಈಗ ಈ ಒಂದು ಅಂತರ್ ಬೆಳೆಗಳ ಒಂದು ಪದ್ಧತಿಗಳಿಗೆ ಬಂದರೆ, ಈಗ ಹೆಚ್ಚು ಏಕ ಬೆಳೆ ಪದ್ಧತಿನೇ ಎಲ್ಲರೂ ಮಾಡ್ತವ್ರೆ. ಆದ್ರೂ ತಾವು ಕೂಡ ಈ ಬೆಳೆಗಳ ಬಗ್ಗೆ ಮುತುವರ್ಜಿ ವಹಿಸಿದ್ದೀರಾ, ಆಮೇಲೆ ತರಬೇತಿ ಕೂಡ ತಗೊಂಡಿದ್ದೀರಿ ಅಲ್ವಾ? ಈ ಒಂದು ಅಂತರ್ ಬೆಳೆ, ಮಿಶ್ರ ಬೆಳೆ ಕುರಿತು ತರಬೇತಿ ಆಗಲೇ ನೋಡಿದೆ ಸರ್. ನಾನು ಈಗ ತರಬೇತಿ ಕೊಡ್ತಾ ಇದ್ದಾನೆ. ಅಂದ್ರೆ ನೀವು ಇದು ಮಾಡ್ಕೊಂಡು ನೀವೇ ತರಬೇತಿ ಕೊಡ್ತಾ ಇದ್ದೀರಾ? ಹೌದು, ಕೆಲವರು ಬರ್ತಾರೆ, ಸ್ಟೂಡೆಂಟ್ಗಳು ಬರ್ತಾರೆ, ಕೆಲವರು ರೈತರು ಬರ್ತಾರೆ, ಅವ್ರಿಗೆಲ್ಲ ನಾವು ತರಬೇತಿ ಕೊಡ್ತೇವೆ, ಹಿಂಗೆ ಮಾಡ್ರಿ ಅಂತೇಳಿ. ಹೊಲದಲ್ಲಿ ನಾವು ಯಾವ ಟೈಪ್ ಬೆಳಿಬೇಕು, ಒಂದೇ ಬೆಳೆ ಏಕ ಬೆಳೆ ಯಾಕೆ ಬೆಳಿಬಾರ್ದು, ಬಹುಬೆಳೆ ಪದ್ಧತಿ ಯಾಕೆ ಇರಬೇಕು ಅಂತ ಅವರಿಗೆ ತುಂಬಾ ಸಲಹೆನ ಕೊಡ್ತಾನೆ. ಬಹುಬೆಳೆ ಮಾಡೋದ್ರಿಂದ
ಆದಾಯ ಹೆಚ್ಚಿಗೆ ಆಗೋದು ಒಂದೇ ಅಲ್ಲ, ಪರಿಸರನೂ ಉತ್ತಮ ಆಗುತ್ತೆ, ಭೂಮಿನೂ ಉತ್ತಮ ಆಗುತ್ತೆ. ಆಮೇಲೆ ಅವ್ರಿಗೆ ಎಲ್ಲ ರೀತಿ ಹಣ್ಣು ಬೆಳ್ಕೋಬೋದು, ಗಡ್ಡೆಗಳು, ಸುವರ್ಣ ಗಡ್ಡೆ, ಕಾಡು ಗೆಣಸು ಇವನ್ನೆಲ್ಲ ಬೆಳ್ಕೋಬೋದು. ಆಮೇಲೆ ಹೊಲ ಎಷ್ಟು ಕ್ಲೀನ್ ಇಟ್ಕೊಂತಾರ ಅಷ್ಟು ಅದು ಡೇಂಜರ್ ಸರ್. ಅದು ಭೂಮಿಗೇನು ಒಳ್ಳೇದಲ್ಲ. ಭೂಮಿ ಎಷ್ಟು ಕಸವಾಗಿರುತ್ತೋ ಅದು ತುಂಬ ಒಳ್ಳೇದು. ಭೂಮಿ ನೀವು ನೋಡ್ರಿ, ಭೂಮಿ ಹೊಲ ಹೊಡಿದಂಗೆ ಹಂಗ ಬಿಟ್ವಿ ಅಂದ್ರೆ ಅಲ್ಲಿ ಎರೆಹುಳು ಇರುತ್ತೆ, ನೆಲ ಮಿದು ಇರುತ್ತೆ, ಭೂಮಿ ಮಿದು ಇರುತ್ತೆ. ನೀವು ಹೊಲ ಹೊಡೆದು ನೋಡ್ರಿ, ಆ ಹೊಲದಲ್ಲಿ ಕಾಲ ಒಳಕ್ ಹೋಗಲ್ಲ, ನೀರ್ ಬಿಟ್ರೆ ನೀರ್ ಒಳಕ್ ಹೋಗಲ್ಲ, ಹರ್ಕೊಂಡು ಹಂಗ ಹೋಗುತ್ತೆ. ನಮ್ಮ ಗಟ್ಟಿತನ ಆಗೋಗುತ್ತೆ. ಅದಕ್ಕೋಸ್ಕರ ಭೂಮಿನ ಹೆಚ್ಚು ಉಳುಮೆ ಮಾಡೋದು ಅವಶ್ಯಕತೆ. ಅಂದ್ರೆ ಇದು ಸುಭಾಷ್ ಪಾಳೇಕರ್ ಅವರ ಒಂದು ಪದ್ಧತಿ ಅಲ್ವಾ, ನೈಸರ್ಗಿಕ ಕೃಷಿ. ಏನು ಉಳುಮೆ ಮಾಡದೇನೆ ಬೆಳೆ ಬೆಳಿಬಹುದು, ಎಲ್ಲಾರ್ಕೂ ಹೆಚ್ಚಿಗೆ ಬೆಳಿಬಹುದು. ಹೌದು. ಒಂದ್ಸರಿ ಜೀವಾಮೃತ ತಿಂಗಳಿಗೆ ಒಂದ್ಸತಿ, ಅಥವಾ ಆಗ್ಲಿಲ್ಲ ಅಂದ್ರೆ 1.5 ತಿಂಗಳಿಗೆ ಒಂದ್ಸತಿ ಜೀವಾಮೃತ, ಇಲ್ಲ ಗೋಕೃಪಾಮೃತ, ಇಲ್ಲ ಮತ್ತೆ ನೀವೇ ಅಷ್ಟಗವ್ಯ ಪಂಚಗವ್ಯ ಅಂತ ಮಾಡ್ರಿ. ಏನು ಆಗ್ಲಿಲ್ಲ ಅಂದ್ರೆ ಮಲ್ಚಿಂಗರ ಮಾಡ್ರಿ. ಮಲ್ಚಿಂಗ್ ಮಾಡಿದ್ರು ನಿಮ್ಗೆ ಒಳ್ಳೆ ಪ್ರಾಫಿಟ್ ಐತೆ. ಅದಕ್ಕೆ ನೀವು ಹೊರಗಿಂದ ಏನೋ ತಂದು ಎಷ್ಟೋ ದುಡ್ಡು ಕೊಟ್ಟು ತಂದು ಕೊಟ್ರು ಆ ಗೊಬ್ಬರ ಕೊಡಕ್ಕಾಗಲ್ಲ ನಿಮ್ಗೆ. ಅದರಿಂದ ಅದನ್ನ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊ. ಆಮೇಲೆ ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಈಗ ಕಾಡು ಕೃಷಿಯಾಗಿ ಬೇರೆ ಬೇರೆ ಈಗ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಏನಾದರೂ ಸಹಕಾರ ಕೊಡ್ತಾ ಇದ್ದಾರಾ ಕಾಡು ಕೃಷಿ ಮಾಡಿ ಅಂತಂತ? ಯಾಕಂದ್ರೆ ಕೃಷಿ ಬೆಳೆಗಳ ಜೊತೆ ಕಾಡು ಕೃಷಿ ಕೂಡ ಇರ್ಲಿ ಅಂತ ಒಂದು ಪದ್ಧತಿಯಿಂದ ಗಿಡ ಕೊಟ್ಟಿದ್ರು ಸರ್. ಇವನ್ ಮಾಗನಿ ಕೊಟ್ಟಿದ್ರು, ಸ್ವಲ್ಪ ಶ್ರೀಗಂಧ ಗಿಡ ಕೊಟ್ಟಿದ್ರು ಅಷ್ಟೇ. ಶ್ರೀಗಂಧ ಬೆಳೆಯಕ್ಕೆ ಏನಿಲ್ಲ ಸರ್, ಅದು ಬಹಳ ರಿಸ್ಕ್ ಆಗುತ್ತೆ. ಅದು ಎಕರೆ ಗಂಟ್ಲೆ ಮಾಡಿ ಕಾಯ್ದ್ರು ಕಷ್ಟ ಸರ್. ನಮ್ಮವು ಆಲ್ರೆಡಿ ಅದಾವ, ಈಗ ಆಲ್ರೆಡಿ ಇದಾವು. ರಾತ್ರಿ ಹತ್ರನ ಕಡ್ಕೊಂಡು ಹೋಗ್ಬಿಡ್ತು. ಒಂದು 15 ಮರ ಇದ್ವು ಸರ್, ಗಂಧದ ಮರ. ಇನ್ನೇನು ಕಡಿಬೇಕು ಅನ್ನೋ ಟೈಮಿಗೆ ರಾತ್ರಿ ಕಡ್ದು ಮತ್ತೆ ಅದನ್ನ ಬಕ್ಕೊಂಡು ಹೋಗಿದ್ರು ಒಂದೇ ರಾತ್ರಿಗೆ. ಹಾಗಾಗಿ ಅದನ್ನ ಸುಮ್ಮನೆ ಅಪಾಯಕಾರಿ ಯಾಕೆ ಅಂತೇಳಿ ನಾವು ಅದನ್ನ ಬಿಟ್ಟಿವಿ ಸರ್. ಅದಕ್ಕೆ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲ ಅಂತ ಹೇಳ್ತೀರಾ? ರಕ್ಷಣೆ ಇಲ್ಲ ಸರ್. ಅಂದ್ರೆ ನೀವು ಎಷ್ಟು ರಕ್ಷಣೆ ಕೊಟ್ಟರು ಅದು ಹೆಂಗೋ ಎಕರೆ ಗಂಟ್ಲೆ ಹಾಕಿ ಅದನ್ನ ತಂತಿ ಬೇಲಿ ಮಾಡ್ಕೊಂಡು CC ಕ್ಯಾಮ್ರಾ ಹಾಕಿ ಮಾಡಿದ್ರೆ ರಕ್ಷಣೆ ಐತೆ ಸರ್. ನಾವು ಹೊಲ ಸುತ್ತಲೂ ಹಿಂಗೆ ಕಾಡು ಕೃಷಿ ಮಾಡ್ತೇವೆ ಅಂದ್ರೆ ರಕ್ಷಣೆ ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಈಗ ಜೀವಂತ ಬೇಲಿಯಾಗಿ ಏನು ಮಾಡ್ಬೇಕಂತ ಹೇಳ್ತೀರಾ? ಈ ಇವೆಲ್ಲ ಪೋಲ್ಸ್ ಇದ್ದಿದ್ದು ಹಾಕೋ ಬದಲಿಗೆ ಜೀವಂತ ಬೇಲಿ ಅಂತ ಹೇಳ್ತೀವಲ್ಲ ನಾವು, ಈ ಗಜ್ಜುಗದ ಗಿಡ ಆಗಿರ್ಲಿ, ಅಂದ್ರೆ ಮುಳ್ಳು, ಈ ಪಾಪಸ್ ಕಳ್ಳಿದಂಥದ್ದು ಹಗ್ಗ ಮಾಡ್ತಾರೆ ನೋಡ್ರಿ, ಆ ಒಂದು ಏನಂತಾರೆ ಅದಕ್ಕೆ, ಇದು ಮಾಡ್ತಾರೆ, ನಾರ್ ಮಾಡಿ ಇದು ಹಗ್ಗ ಮಾಡೋದು ಎಲ್ಲ ಮಾಡ್ತಾರೆ ನೋಡ್ರಿ, ಅದನ್ನು ಮಾಡ್ಬೋದು. ಆ ಒಂದು ಬೆಳೆಗಳು ಹಾಕಿದ್ರೆ ಅದು ನೀವು ಪೋಲ್ ಹಾಕಿ ತಂತಿ ಎಳೆದ ಬದಲಿಗೆ ಅದು ಜೀವಂತ ಬೇಲಿಯಾಗಿ ಅದನ್ನ ನಮ್ಮ ಬೆಳೆಗಳಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳ್ತಾರೆ. ಮಾಡ್ಬೋದು ಸರ್. ಗಜ್ಜಿಗ ಬೆಳೆದ್ರೆ ಗಜ್ಜಿಗನ ಸಿಗುತ್ತೆ, ಅದಕ್ಕೂ ಕೂಡ ಆದಾಯನೂ ಇದೆ. ಅದು ಕೂಡ ಒಳ್ಳೆ ಆಯುರ್ವೇದಿಕ್ ಔಷಧಿ ಸರ್, ಔಷಧಿ ಇದೆ. ಅದನ್ನು ಮಾಡ್ಬೋದು ಸರ್. ರಸಪೇಟೆ ಅಂತ ನೀವು ಹೇಳೋದಕ್ಕೆ ಅಂತ, ರಸಪೇಟೆ ಬೆಳೆದಂಗೆ ಬೆಳೆಯುತ್ತೆ, ಅದು ಒಂಥರ ಇದು ಬೆಳೆದಂಗೆ ಬೆಳೆಯುತ್ತೆ. ಆ ಗಿಡನೂ ಹಾಕ್ಬೋದು ಸರ್ ಸುತ್ತ. ಆಮೇಲೆ ಇನ್ನೊಂದು ಮುಳ್ಳಿನ ಗಿಡ ಬರುತ್ತೆ ಸರ್, ಫುಲ್ ಮುಳ್ಳು ಇರುತ್ತೆ. ಅದಕ್ಕೆ ಒಂದು ಕಂಬ ಹೋಗೋದು ನೆಟ್ರೆ ಸುಮ್ಮನೆ ಸೊಳ್ಳ ಬಳ ಹೋಗುತ್ತೆ, ಮುಳ್ಳೆ ಅದು ಯಾರು ಬರೋಕೆ ಆಗಲ್ಲ. ನಾವು ಒಂದು ಗೂಟ ಹೋಗಿದ್ರೆ ಸಾಕು, ಅಥವಾ ಒಂದು ನಮ್ಮ ಏನು ಕಾಡು ಕೃಷಿ ಐತಲ್ಲ ಅದು ಕಬ್ಬಿದ್ರು ಕೂಡ ಸುತ್ತಲೂ ಬರುತ್ತೆ. ನಾವೇನ್ ಕಂಬ ಹಾಕಿ ಇದು ಮಾಡೋ ಅಂತ ಅವಶ್ಯಕತೆ ಇರಲ್ಲ, ಅದನ್ನು ಮಾಡ್ಬೋದು ಸರ್, ಅದು ಒಳ್ಳೇದೇ. ಮತ್ತೆ ಈಗ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಅಂತರ್ ಬೆಳೆ ಆಗಿರಲಿ, ಕಾಡು ಕೃಷಿ ಕುರಿತು ಕೇಳುಗರಿಗೆ ಈ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಬೇಕಾಗಿದ್ದು ಅಥವಾ ನಮ್ಮ ಜವಾಬ್ದಾರಿ ಏನಪ್ಪ ಅಂದರೆ, ನಾವು ಎಲ್ಲರೂ ಪ್ರತಿಯೊಬ್ಬರು, ನಾನು ಅನ್ನೋದಲ್ಲ, ಪ್ರತಿಯೊಬ್ಬರು ಕೂಡ ನಾವು ಒಂದು ಗಿಡ ಮನೆ ಹತ್ರ 1-2 ಗಿಡ ಹಾಕ್ಕೋಬೇಕು, ಪರಿಸರನ ಬೆಳೆಸ್ಬೇಕು. ಹಾಗೆ ನಮ್ಮ ಈ ತಾಪಮಾನ ಹೆಚ್ಚು ಕಮ್ಮಿ ಆಗೋದನ್ನು ಕಡಿಮೆ ಮಾಡಬೇಕು ಅಂದರೆ ಎಲ್ಲರೂ ಕಾಡು ಕೃಷಿನ ಮಾಡಬೇಕು. ಅದೇ ರೀತಿ ತೋಟಗಳಲ್ಲಿ ಏಕಬೆಳೆ ಪದ್ಧತಿ ಬಿಟ್ಟು ಬಹುಬೆಳೆ ಪದ್ಧತಿಗೆ ಹೋಗ್ಬೇಕು. ಬಹುಬೆಳೆ ಪದ್ಧತಿಗೆ ಬರೀ ನಿಮಗೆ ಆದಾಯ ಒಂದೇ ಅಲ್ಲ, ಅದರಿಂದ ಹೆಚ್ಚು ಪರಿಸರಕ್ಕೆ ಒಳ್ಳೇದಾಗೋದ್ರಿಂದ ಅದನ್ನು ಕೂಡ ಎಲ್ಲರೂ ಮಾಡ್ಬೇಕು ಅಂತ ಕೇಳ್ಕೊಂತಾನೆ. ಅದೇ ರೀತಿ ಗಡ್ಡೆ ಗೆಣಸು ಇವನ್ನು ಕೂಡ ಹಾಕಿ ಇವನ್ನು ಬೆಳೀರಿ. ಇದರಿಂದ ಮನೆಯಲ್ಲಿ ಸಾರು ಮಾಡೋಕ್ಕೆ, ಇದು ಪ್ರತಿಯೊಂದಕ್ಕೂ ನೀವು ತರಕಾರಿ ಗಿರ್ಕಾರಿ ಈ ಥರ ಬದಲಿ ನಿಮ್ಮಲ್ಲಿ ತೋಟದಲ್ಲಿ ಇತ್ತಂದ್ರೆ ನೀವೇ ಮಾಡ್ಕೋಬೋದು. ಇದು ಕೂಡ ಒಳ್ಳೇದಾಗುತ್ತೆ ನಿಮಗೆ. ಬಾಳೆಹಣ್ಣು, ಹಲಸು, ಮಾವು ಇವು ಹಣ್ಣು ನಾವೇ ಬೆಳೆಯೋದ್ರಿಂದ ಕೆಮಿಕಲ್ ಮುಕ್ತವಾಗಿ ತಿನ್ನಬಹುದು. ನಾವೇ ಹಣ್ಣು ಮನೆಯವರು ನಮ್ಮ ಹೆಚ್ಚಿಗೆ ಆಗಿದ್ದ ಕೆಮಿಕಲ್ ಮುಕ್ತವಾಗಿ ಬೇರೆಯವ್ರಿಗೆ ಮಾರಾಟ ಮಾಡ್ಬೋದು. ಇದನ್ನೆಲ್ಲ ಮಾಡೋದ್ರಿಂದ ನಾವು ಒಂದು ಸಮಾಜಕ್ಕೆ ಒಳ್ಳೇದನ್ನ ಕೊಡ್ತೇವೆ ಅನ್ನೋದು ಸಮಾಧಾನ ನಮಗಿರುತ್ತೆ. ಅದೇ ರೀತಿ ಎಲ್ಲರೂ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ, ಅವ್ರ ಮನೆಯವರು ಕೂಡ ಆರೋಗ್ಯವಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈಗ ನೀವು ತರಬೇತಿ ತಗೊಂಡಿಂದ ಅಲ್ಲದೆ ನೀವೇ ತರಬೇತಿ ಕೊಡ್ತಾ ಇದ್ದೀರಾ. ಈಗ ನಿಮ್ಮ ಒಂದು ಜಮೀನು, ನಿಮ್ಮ ಒಂದು ತೋಟ ಈಗ ಕೃಷಿ ಪಾಠಶಾಲೆ ಆಗಿದೆ. ಮಕ್ಕಳಿಂದ ಹಿಡ್ಕೊಂಡು ವಿಜ್ಞಾನಿಗಳವರೆಗೆ, ಮತ್ತೆ ಏನು ಕೃಷಿಯಲ್ಲಿ ಪದವಿ ಮಾಡ್ತಾ ಇದ್ದಾರೆ, ಸ್ನಾತಕೋತ್ತರ ಮತ್ತೆ PhD ಮಾಡೋರು ಕೂಡ ನಿಮ್ಮ ಜಮೀನಿಗೆ ಬರ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ?
ತುಂಬ ಖುಷಿ ಆಗುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಹ್ಮ್ ಪ್ರತಿಯೊಬ್ಬರು ಈ BSc ಮಾಡೋರು ಬರ್ತಾರೆ, PhD ಮಾಡೋರು ಬರ್ತಾರೆ. ಈ ಸಾವಯವದ ಭತ್ತ ಹೆಂಗ್ ಬೆಳಿತೀರಿ, ಭತ್ತ ಹೆಂಗ್ ಮಾರ್ಕೆಟಿಂಗ್ ಮಾಡ್ತೀರಿ, ಆಮೇಲೆ ಈ ತೋಟ ಹೆಂಗ್ ಮೇಂಟೈನ್ ಮಾಡ್ತೀರಿ, ನೀವು ಇದಕ್ಕೆ ಏನು ಖರ್ಚಿಲ್ದಂಗೆ ಹೆಂಗ್ ಮಾಡ್ತೀರಿ ಅಂತ ಪ್ರತಿಯೊಂದು ಮಾಹಿತಿನೂ ತಗೊಂಡು ಅವ್ರು ಅದನ್ನ ಒಂದು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ಎಲ್ಲ ರೀತಿ ಬರ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಒಂಥರ ಖುಷಿ ಆಗುತ್ತೆ. ನಾವು ಹೆಚ್ಚು ಓದ್ಲಿದ್ರು ನಾವು ಒಂದು ಜನರು ಗುರುತಿಸ್ತಾ ಇದ್ದಾರೆ. ಆಮೇಲೆ ಓದ್ಲಿದ್ರು ನಾವು ಅವ್ರಿಗೆ ಪಾಠ ಹೇಳಂಗ ಆದ್ವಲ್ಲ ಅನ್ನೋದು ಒಂದು ಖುಷಿ ತೃಪ್ತಿ ಇದೆ ಸರ್. ಅಲ್ಲ, ಈಗ ಸುತ್ತಮುತ್ತ ಎಲ್ಲಾನು ರಾಸಾಯನಿಕನೇ ಸ್ವಲ್ಪ ಜಾಸ್ತಿ ಇದೆ ನಿಮ್ಮಲ್ಲಿ ಅಲ್ವಾ? ನೀವು ಒಬ್ಬರೇ ಹೇಗೆ ಅದನ್ನ ನಿಭಾಯಿಸ್ತೀರಿ? ಅಂದ್ರೆ ಯಾವ ರೀತಿಯಿಂದ ನೀವು ಅವರಿಂದ ಪ್ರತಿಕ್ರಿಯೆ ಪಡೆದು, ಅಂದ್ರೆ ಪ್ರತಿಕ್ರಿಯೆ ಅಂದ್ರೆ ಏನಪ್ಪ ಇವನು ಬರೀ ಸಾವಯವ ಅನ್ಕೊಂಡು ಇದು ಮಾಡ್ತಾ ಇದ್ದಾನೆ, ನಾವು ರಾಸಾಯನಿಕ ಅಂತ ಹೇಳಿ ಮತ್ತೆ ಅವರು ಕೂಡ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಾ ಇದ್ದಾರೆ ಸರ್. ಅಷ್ಟು ಜನ ಆಗ್ತಾ ಇದ್ದಾರೆ. ಅಷ್ಟು ಜನ ಅಷ್ಟಕ್ಕೊಂದು ಗೊಬ್ಬರ ಹಾಕ್ಬಿಟ್ರಿ ಅಂತ ನಾನೇ ಭಾಳ ಬಿಡಿಸಿದೆ. ಇಷ್ಟು ಗೊಬ್ಬರ ಹಾಕಿದ್ರೆ ಇಷ್ಟು ಇಳುವರಿ ತಗೊಂತಾರೆ, ಇದ್ರಿಗೆ ಏನು ಲಾಭಕತಿ ಅಂತೇಳಿ ಅವ್ರಿಗೆ ಲೆಕ್ಕ ಹೇಳಿ ಅಥವಾ ಅವ್ರಿಗೆ ತಿಳಿ ಹೇಳಿ ಗೊಬ್ಬರ ಔಷಧಿ ಕಡಿಮೆ ಮಾಡಿ ಅದ್ರಿಗೂ ಈ ನೆಲಕ್ಕೆ ಹಾಕೋಂಥ ಕೆಮಿಕಲ್ನ ವಿಷನ ಭಾಳ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಡಿಮೆ ಮಾಡ್ತಾರೆ ಅಷ್ಟು ನಿಮ್ಗೆ ಪುಣ್ಯ ಬರ್ತೈತಿ. ಇದರಿಂದ ಜನಕ್ಕೆ ರೋಗಗಳು ಕಡಿಮೆ ಆಕವು. ಕ್ಯಾನ್ಸರ್, ನಾನಾ ರೀತಿ ಅಸಿಡಿಟಿ, ನಾನಾ ರೀತಿ ರೋಗ ಬರ್ತಾವು. ನಾವು ರೈತರಾಗಿ ನಾವೇ ಭೂಮಿಯನ್ನು ಉಳಿಸ್ಬೇಕು. ಭೂಮಿ ಉಳಿಸಿದ್ರೆ ಮಾತ್ರ ರೋಗಗಳು ಕಡಿಮೆ ಆಗ್ತವೆ. ಭೂಮಿನೇ ಹಾಳು ಮಾಡಿದ್ರೆ ಮುಂದಿನ ಪೀಳಿಗೆ ಭೂಮಿನೂ ಇಲ್ಲ, ಒಳ್ಳೆ ಆಹಾರನೂ ಇಲ್ಲ. ಹಂಗಾಗಿ ಹೋಗುತ್ತೆ. ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಹೇಳಿದಾಗ ಎಷ್ಟು ಭಾಳ ಜನ ಅದನ್ನ ಸ್ವಲ್ಪ ಪಾಲನೆ ಮಾಡ್ತಾ ಇದ್ದಾರೆ ಸರ್. ಅದು ಒಂಥರ ಖುಷಿ ಆಗುತ್ತೆ. ನಮಗೆ ಆತ್ಮ ಸಾಕ್ಷಿಯಾಗಿ ನೆಮ್ಮದಿ ಇದೆ. ಕೊನೆಯದಾಗಿ ನಿಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ 95 38 111 979. ಮತ್ತೆ ಮುಂದೆ ಹೊಸದಾಗಿ ಏನ್ ಮಾಡ್ಬೇಕಂತ ಇದ್ರಿ ಸರ್? ಇನ್ನೊಂದಿಷ್ಟು ಕಾಫಿ, ಏಲಕ್ಕಿ, ಮತ್ತು ಹೊಸ ಒಂದು ಬಾಳೆನೂ ಒಂದು 5-6 ನಮ್ನೆ, ಒಂದು 7-8 ನಮ್ನೆ ಬಾಳೆ, ಇದೆಲ್ಲ ಹಾಕ್ಬೇಕು ಅನ್ಕೊಂಡೆ ಸರ್. ಎಲ್ಲದನ್ನು ಸಾವಯವದಲ್ಲೇ ಬೆಳಿಬೇಕು. ಅಕ್ಕಿನೂ ಭತ್ತ ಬೆಳೆದು ಅಕ್ಕಿನೂ ಮಾರಾಟ ಮಾಡ್ತಾ ಇದ್ದಾನೆ ಸಾವಯವದಲ್ಲಿ. ಅದೇ ರೀತಿ ಎಲ್ಲವನ್ನೂ ಸಾವಯವದಲ್ಲೇ ಬೆಳಿಬೇಕು, ಸಾವಯವದಲ್ಲೇ ಮುಂದುವರಿಬೇಕು, ಮತ್ತು 10 ಜನಕ್ಕೆ ಸಾವಯವ ಮಾಡ್ರಿ ಅಂತ ಹೇಳ್ಬೇಕು ಅನ್ನೋದು ಒಂದು ಗುರಿ ಇದೆ ಸರ್. ನಿಮ್ಮ ಆಶಯಗಳು ಈಡೇರಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ತಮಗೂ ನಮ್ಮ ಸಂದರ್ಶನ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.